ಎಲ್ರಿಗೂ ನಮಸ್ತೆ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಸೀರೀಸಲ್ಲಿ ನಾನು ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕು, ಏನೇನು ಪ್ರಿಕಾಷನ್ ತೊಗೊಬೇಕು ಅದನ್ನೆಲ್ಲ ನಿಮಗೆ ಹೇಳಿದ್ದೆ. ಆದರೆ ಅದಾದಮೇಲೆ ನಿಮಗೆ ಏನೇನು ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇದೆ ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಆದರೆ ತುಂಬ ದಿನ ಆದಮೇಲೆ ಅದ್ರ ಬಗ್ಗೆ ಒಂದು ವಿಡಿಯೋ ತಂದಿದ್ದೀನಿ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ಏನು ಪ್ರಿಕಾಷನ್ಸ್ ತೊಗೊಬೇಕು ಅನ್ನೋದನ್ನು ಈ ವಿಡಿಯೋ ಲಿಂಕ್ನಲ್ಲಿದೆ, ಡಿಸ್ಕ್ರಿಪ್ಷನ್ನಲ್ಲಿಯೂ ಇದೆ, ಒಂದ್ಸತಿ ಹೋಗಿ ನೋಡಿ. ಇವತ್ತಿನ ವಿಡಿಯೋನಲ್ಲಿ ಮಾತಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅನ್ನೋದೇನಿದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರುತ್ತೆ. ಸೊ ನಿಮ್ಮ ಒಂದು ಇನ್ಕಮ್ ಆಗಿರ್ಬೋದು ಅಥವಾ ಸಾಲ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಅದಕ್ಕೆ ಅನುಗುಣವಾಗಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಯಾವ್ಯಾವ ಅವೆನ್ಯೂಸ್ ಇದೆ ಅಂದರೆ ಎಲ್ಲಿ ನಿಮ್ಮ ಹಣನ ಹೂಡಿಕೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಓವರ್ ವ್ಯೂನ ನಿಮಗೆ ಇವತ್ತು ಕೊಡ್ತೀನಿ. ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಅಲ್ಲಿ ಮೊದಲನೇದು ಫಿಕ್ಸ್ಡ್ ಇಂಟ್ರೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಹಂಗಂದ್ರೆ ಇದರಲ್ಲಿ ಒಂದು ಫಿಕ್ಸ್ ಬಡ್ಡಿ ನಿಮಗೆ ಪ್ರತಿ ತಿಂಗಳು ಅಥವಾ 3 ತಿಂಗಳು, ವರ್ಷಕ್ಕೆ ಈ ತರ ಬರುತ್ತೆ. ಯಾವುದು ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ FD ಫಿಕ್ಸ್ಡ್ ಡೆಪಾಸಿಟ್ಸ್ ಆಗಿರ್ಬೋದು, ಅಥವಾ RD ರಿಕರಿಂಗ್ ಡೆಪಾಸಿಟ್ಸ್, KVP ಕಿಸಾನ್ ವಿಕಾಸ್ ಪತ್ರ, NSC ಮತ್ತೆ ಟ್ರೆಜರಿ ಬಾಂಡ್ಸ್, ಹೀಗೆ ಹಲವಾರು ತರ ಇದೆ. ಒಂದೊಂದಾಗಿ ನೋಡೋಣ ಅನ್ನೋದಾದ್ರೆ ಮೊದಲನೇದು ಫಿಕ್ಸ್ಡ್ ಡೆಪಾಸಿಟ್. ಇದು ನಿಮಗೆ ಎಲ್ರಿಗೂ ಮೋಸ್ಟ್ಲಿ ಗೊತ್ತಿರುತ್ತೆ. ಬ್ಯಾಂಕ್ನಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ ಎಲ್ಲ ನಿಗದಿತ ಠೇವಣಿ ಅಂತ ಏನಂತಾರೆ, ಫಿಕ್ಸ್ಡ್ ಡೆಪಾಸಿಟ್. ಇದರಲ್ಲಿ ಇಂತಿಷ್ಟು ದಿನಕ್ಕೆ ಅಂತ ನೀವು ಒಂದು ಅಮೌಂಟನ್ನ ಇಡ್ತೀರಾ, ಅದಕ್ಕೆ ಬ್ಯಾಂಕ್ ಇಷ್ಟು ಬಡ್ಡಿ ಅಂತ ಕೊಡುತ್ತೆ. ಇದು ಫಿಕ್ಸ್ಡ್ ಡೆಪಾಸಿಟ್. ನೀವು ಬ್ಯಾಂಕಲ್ಲಿ ನಿಗದಿತ ದಿನಕ್ಕಿಂತ ಅಥವಾ ತಿಂಗಳಿಗಿಂತ ಮುಂಚೆ ಏನಾದರೂ ನಿಮಗೆ ದುಡ್ಡು ಬೇಕು ಅಂದರೆ ಅಲ್ಲಿ ಪೆನಾಲ್ಟಿ ಬೀಳುತ್ತೆ. ಸೊ ಇದು ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ. ಇದು ಒನ್ ಆಫ್ ದಿ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದ್ರೆ ರಿಕರಿಂಗ್ ಡೆಪಾಸಿಟ್. ಫಿಕ್ಸ್ಡ್ ಡೆಪಾಸಿಟ್ ಇಡಕ್ಕೆ ಏನಂದ್ರೆ ಅದು ಒಂದು ದೊಡ್ಡ ಅಮೌಂಟ್ ಇದ್ರೆ ಯೂಶಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಿಮ್ಮ ಹತ್ರ ದೊಡ್ಡ ಅಮೌಂಟ್ ಇಲ್ಲ ಅನ್ಕೊಳ್ಳಿ, ಸೊ ಅದಕ್ಕೇನು RD ರಿಕರಿಂಗ್ ಡೆಪಾಸಿಟ್ ಅಂತಿದೆ. ಹಂಗಂದ್ರೆ ತಿಂಗಳು ನೀವು 500, 1000, 2000, 5000 ಹೀಗೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಂದು ರಿಕರಿಂಗ್ ಡೆಪಾಸಿಟ್ ಅಂತ ಮಾಡ್ಕೊಂಡು ಕೂಡಿಡ್ತಾ ಹೋಗ್ತೀರಾ. ಅದು ಓವರ್ ದ ಪೀರಿಯಡ್ ಆಫ್ ಒಂದು 2 ವರ್ಷಕ್ಕೆ, 3 ವರ್ಷಕ್ಕೆ ಒಂದು ಸೈಜಬಲ್ ಸಮ್ ಆಗುತ್ತೆ, ಒಂದು ದೊಡ್ಡ ಮೊತ್ತ ಆಗುತ್ತೆ. ಅದನ್ನ ನೀವು ತುಂಬಾ ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ಸ್ಗೆ ನೀವು ಯೂಸ್ ಮಾಡ್ಕೊಬೋದು. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ಡೌನ್ ಪೇಮೆಂಟ್ ಮಾಡ್ಬೇಕಂತಿರ್ತೀರಾ, ಅಥವಾ ಒಂದು ರಿಂಗ್ ತೊಗೊಬೇಕಂತಿರ್ತೀರಾ, ಇಲ್ಲ ಮಕ್ಕಳಿಗೆ ನೆಕ್ಸ್ಟ್ ಇಯರ್ ಫೀಸ್ಗೆ ಈ ವರ್ಷ ಒಂದು RD ಮಾಡಿದ್ರೆ ತಿಂಗಳು ಕಟ್ಕೊಂಡು ಹೋದ್ರೆ ನೆಕ್ಸ್ಟ್ ಇಯರ್ ಒಂದೇ ಸತಿ ಒಂದು 50,000 ಅಥವಾ 60,000 ದುಡ್ಡೇನಿದೆ ಅದನ್ನ ಹೊಂಚೋದು ಕಷ್ಟ ಆಗಲ್ಲ. ಸೊ ಇದು RD. ನೆಕ್ಸ್ಟ್ ಕಿಸಾನ್ ವಿಕಾಸ್ ಪತ್ರ. ಇದು ಒಂದು ಗೌರ್ಮೆಂಟ್ ಸೆಕ್ಯೂರಿಟಿ, ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ. ಮತ್ತು ಟ್ರೆಜರಿ ಬಾಂಡ್ಸ್, ಇದೆಲ್ಲ ಗೌರ್ಮೆಂಟ್ ಬೇಸ್ಡ್ ಸೆಕ್ಯೂರಿಟೀಸ್ ಆಗಿರುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಏನಂದ್ರೆ ರಿಯಲ್ ಎಸ್ಟೇಟ್. ಮನೆ ಖರೀದಿ ಆಗಿರ್ಬೋದು, ಅಥವಾ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್, ಕೃಷಿ ಭೂಮಿ ಖರೀದಿ ಆಗಿರ್ಬೋದು, ಅಥವಾ ಫ್ಲ್ಯಾಟ್ಸ್, ಪ್ಲಾಟ್ಸ್, ಕಮರ್ಷಿಯಲ್ ಸ್ಪೇಸ್, ಹೀಗೆ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ಮ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅವೆನ್ಯೂ ಆಗಿರುತ್ತೆ. ಇದರಲ್ಲಿ ಏನಂದ್ರೆ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಬೇಕಾಗುತ್ತೆ, ಅಥವಾ ನೀವು ಲೋನ್ಗೆ ಹೋಗ್ಬೇಕಾಗತ್ತೆ. ಈ ಮುಂಚೆ ಹೇಳಿದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನಿತ್ತು ಅದನ್ನ ನೀವು ಇಲ್ಲಿ ಡೌನ್ ಪೇಮೆಂಟ್ ಕೊಡೋದಕ್ಕೆ ಯೂಸ್ ಮಾಡ್ಕೊಬೋದಾಗಿದೆ. ಇದರಲ್ಲಿ ಮತ್ತೊಂದೇನಂದ್ರೆ ತುಂಬಾ ನೀವು ರೆಕಾರ್ಡ್ಸ್, ಟೈಟಲ್ ಡೀಡ್ಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಆಗಿ ನೋಡ್ಕೊಂಡು ತಗೊಬೇಕಾಗತ್ತೆ. ಯಾಕಂದ್ರೆ ಇದರಲ್ಲಿ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಮೌಂಟ್ ತುಂಬಾ ದೊಡ್ಡದಾಗಿರೋದ್ರಿಂದ ನಿಮಗೆ ಒಂದು ಲೈಫ್ ಟೈಮ್ ಸೇವಿಂಗ್ಸ್ ನ ಕಳ್ಕೊಳ್ಳೋಂತ ಭಯನೂ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಹುಷಾರಾಗಿ ನೀವು ಹೂಡಿಕೆ ಮಾಡಿದ್ರೆ ಇದರಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಲ್ಯಾಂಡ್ ಪ್ರೈಸಸ್ಸು ಯಾವತ್ತೇ ಆಗಲಿ ಮೇಲೇನೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿದೆ. ಮತ್ತೆ ನಿಮಗೆ ನೆಕ್ಸ್ಟ್ ಅವೆನ್ಯೂ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಚಿಟ್ ಫಂಡ್ಸ್ ಅಥವಾ ಚೀಟಿ ವ್ಯವಹಾರ. ಇದ್ರಲ್ಲಿ ಕೂಡ ಹಳ್ಳಿಗಳ ಕಡೆ ಮತ್ತೆ ಸಿಟಿನಲ್ಲೂ ಅಷ್ಟೇ ತುಂಬಾ ವ್ಯವಹಾರ ನಡೆಯುತ್ತೆ ಈ ಚೀಟಿಗಳಲ್ಲಿ. ಈ ಚೀಟಿಗಳಲ್ಲಿ ಏನಂದ್ರೆ ನೀವು ತಿಂಗಳು ಇಷ್ಟಿಷ್ಟು ದುಡ್ಡು ಅಂತ ಕಟ್ಕೊಂಡು ಹೋಗ್ತೀರಾ. ನಿಮ್ಗೆ ಅವಶ್ಯಕತೆ ಬಿದ್ದಾಗ ಬಿಡ್ಡಿಂಗ್ ನಲ್ಲಿ ಅಮೌಂಟ್ ಅನ್ನ ತಗೊಂತೀರಾ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಒಂದು ಈಸಿ ಲೋನ್ ಫೆಸಿಲಿಟಿ ಆಗಿ ಸಿಗುತ್ತೆ ಚೀಟಿ ವ್ಯವಹಾರದಲ್ಲಿ. ಬಟ್ ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ ಚೀಟಿ ನಡೆಸ್ತಿರೋರು ಪೂರ್ತಿ ದುಡ್ಡು ತಗೊಂಡು ಓಡೋಗೋ ಒಂದು ಸನ್ನಿವೇಶನೂ ಇರುತ್ತೆ. ತುಂಬಾ ಕಡೆ ನಡೆದಿದೆ ಕೂಡ. ಸೊ ತುಂಬಾ ನಂಬಿಕೆ ಇದ್ರೆ ಮಾತ್ರ ನೀವು ಈ ವ್ಯವಹಾರಕ್ಕೆ ಇಳಿಯೋದು ಉತ್ತಮ. ನೆಕ್ಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಈಕ್ವಿಟಿ, ಶೇರ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈ ಈಕ್ವಿಟಿ, ಶೇರ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಂದ್ರೆ ರಿಟರ್ನ್ಸ್ ಜಾಸ್ತಿ ಇರುತ್ತೆ.
ಎಸ್ಪೆಷಲಿ ಈಕ್ವಿಟಿ ಮಾರ್ಕೆಟಲ್ಲಿ ಆದರೆ ಅದ್ರ ಜೊತೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲಿ ಏನಂದ್ರೆ ನೀವು ನಿಮ್ಮ ಹಣ ಏನಿದೆ ಅದನ್ನ ಲಾಂಗ್ ಟರ್ಮ್ಗೆ ಇಟ್ಕೊಬೇಕು, ಹಂಗಂದ್ರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂಗಿದ್ರೆ ಮಾತ್ರ ಈ ಒಂದು ನೀರಿನಲ್ಲಿ ಕಾಲಿಡಬೇಕು. ಇಲ್ಲ ಅಂದರೆ ಮುಳುಗೋಗೋ ಭೀತಿ ಕೂಡ ಇರುತ್ತೆ. ಈಗ ನೋಡಿ, ಅದಾನಿ ಕೇಸಲ್ಲಿ ಏನಾಯಿತು, ಒಂದು ವಾರದಲ್ಲಿ ಹಿಂಡನ್ಬರ್ಗ್ ರಿಪೋರ್ಟ್ ಬಂದಿದ್ದರಿಂದ ಒಂದು ವಾರದಲ್ಲಿ ಸುಮಾರು 70% ವ್ಯಾಲ್ಯೂ ಕಡಿಮೆ ಆಗಿದೆ. ಸೊ ಇಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಬಟ್ ದೆನ್ ಅಗೇನ್ ಈಕ್ವಿಟಿಯಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಹೆಂಗಂದ್ರೆ ನೀವು ಲಾಂಗ್ ಟರ್ಮ್ ಪ್ಲಾನ್ ಮಾಡಿದ್ರೆ ಒಂದು ಮಿನಿಮಮ್ ಒಂದು ಅವರೇಜ್ 10 to 12% ರಿಟರ್ನ್ಸ್ ಅಂತೂ ಬರುತ್ತೆ. ಸೊ ಆ ರಿಟರ್ನ್ಸ್ ಏನಿದೆ ಬೇರೆ ಯಾವ ಇನ್ವೆಸ್ಟ್ಮೆಂಟೂ ಕೊಡೋಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಏನಿದೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ನಾಲೆಡ್ಜ್ ಸ್ವಲ್ಪ ಏನು ಜಾಸ್ತಿನೇ ಬೇಕಾಗುತ್ತೆ. ಅದನ್ನು ನೀವು ಪಡ್ಕೊಂಡ್ಮೇಲೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಏನು ನಮಗೆ ನಾಲೆಡ್ಜ್ ಇಲ್ಲ, ಈಕ್ವಿಟಿ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ? ಆಗುತ್ತೆ. ಅದಕ್ಕಂತಾನೆ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಈ ಮ್ಯೂಚುವಲ್ ಫಂಡ್ಸ್ ಏನಂದ್ರೆ ಹಲವಾರು ಜನರು ದುಡ್ಡನ್ನ ಸ್ವಲ್ಪ ಆಮೇಲೆ ಮ್ಯೂಚುವಲ್ ಫಂಡ್ಸ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈಕ್ವಿಟಿಯಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಬಟ್ ಎಲ್ಲರ ಹತ್ರನೂ ಜಾಸ್ತಿ ದುಡ್ಡು ಇರಲ್ಲ. ಸೊ ತಿಂಗಳು ಒಂದು 500 ರೂಪಾಯಿಂದ ಕೂಡ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಸ್ಮಾಲ್ ಅಮೌಂಟನ್ನು ಈ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ಒಂದು 10 ಜನ ಒಂದು ತಿಂಗಳು ಒಂದು 5,000 ಸಾವಿರ ರೂಪಾಯಿ ಹಾಕ್ತಾರೆ ಅನ್ಕೊಳ್ಳಿ. ಸೊ 10 ಜನರಿಂದ 50,000 ರೂಪಾಯಿ ಆಯಿತು. ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗೆ ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಇರ್ತಾನೆ. ಆ ಫಂಡ್ ಮ್ಯಾನೇಜರ್ ಈ 50,000ನ ಎಲ್ಲಿ ಹೂಡಿಕೆ ಮಾಡಿದ್ರೆ ನನಗೆ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತಾನೆ. ಸೊ ಬೇಸಿಕಲಿ ನೀವು ನಿಮ್ಮ ದುಡ್ಡನ್ನ ಒಬ್ಬ ಫಂಡ್ ಮ್ಯಾನೇಜರ್ ಕೈ ಕೊಟ್ಟು ಅವ್ರ ಹತ್ರ ಇನ್ವೆಸ್ಟ್ ಮಾಡ್ತಿದ್ದೀರಾ. ಸೊ ಇದಕ್ಕೊಂದು ಸ್ಮಾಲ್ ಫೀ ತಗೊಂತಾರೆ ಮ್ಯೂಚುವಲ್ ಫಂಡ್ ಕಂಪ್ನಿಯವರು. ಬಟ್ ದಿಸ್ ಇಸ್ ಈಸಿಯರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹಂಗಂದ್ರೆ ನಿಮಗೆ ಒಂದು ಕಂಪ್ನಿ ಒಂದು ಫಂಡ್ ಟ್ರ್ಯಾಕ್ ರೆಕಾರ್ಡ್ ನೋಡಿಕೊಂಡು, ಟ್ರ್ಯಾಕ್ ರೆಕಾರ್ಡ್ ಮುಂದೆನೂ ಹಾಗೆ ಕೊಡುತ್ತೆ ಅಂತ ಪ್ರಾಮಿಸ್ ಮಾಡಲ್ಲ, ಬಟ್ ಸ್ಟಿಲ್ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿಕೊಂಡು ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ 2 ಅಡ್ವಾಂಟೇಜ್ ಇದೆ. ಒಂದು ಏನಂದ್ರೆ ಸ್ಮಾಲ್ ಅಮೌಂಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಪ್ರತಿ ತಿಂಗಳು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಂತಾನೂ ಕರೀತಾರೆ. ಅದು ಬಿಟ್ಟು ನಿಮಗೆ ಇದರಲ್ಲಿ ಕೆಲವು ಮ್ಯೂಚುವಲ್ ಫಂಡ್ ಇದೆ, ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಇವಾಗ ELSS, ನಾನು ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ELSS ಅಂತಿದೆ, ಈಕ್ವಿಟಿ ಲಿಂಕ್ ಸೇವಿಂಗ್ ಸ್ಕೀಮ್ಸ್ ಅಂತ. ಇದರಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಇಫ್ ಯು ಟೇಕ್ ದ ಓಲ್ಡ್ ಸ್ಕೀಮ್. ನೀವು ಓಲ್ಡ್ ಸ್ಕೀಮನ್ನು ತೊಗೊಂಡ್ರೆ ಟ್ಯಾಕ್ಸೇಷನ್ ಸ್ಕೀಮಲ್ಲಿ. ಸೊ ಇದು ಶೇರ್ ಮಾರುಕಟ್ಟೆ ಬಗ್ಗೆ ಆಗಿರುತ್ತೆ. ಅದು ಬಿಟ್ಟು ಇಂಡಿಯನ್ಸ್ ಅಂದರೆ ಇಟ್ ಇಸ್ ಸಿನಾನಿಮಸ್. ಇಂಡಿಯನ್ಸ್ ಅಂದರೆ ಗೋಲ್ಡ್ ಅಂದರೆ ಇಂಡಿಯನ್ಸ್, ಚಿನ್ನದ ಥರ ನಾವೆಲ್ಲ. ಸೊ ಗೋಲ್ಡಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಈಗ ಸದ್ಯಕ್ಕೆ ಪರಿಸ್ಥಿತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಕಷ್ಟ ಅನಿಸ್ಬೋದು, ಬಟ್ ಸ್ಟಿಲ್ ಗೋಲ್ಡ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿದೆ. ಮತ್ತು ಗೋಲ್ಡ್ಗೆ ಯಾವತ್ತೇ ಆಗಲಿ ಅದ್ರ ಬೆಲೆ ಇದ್ದೇ ಇರುತ್ತೆ. ಮತ್ತು ಅದು ಈಸಿಲಿ ಲಿಕ್ವಿಡಿಟಿನ ಮೇಂಟೈನ್ ಮಾಡೋದು. ಅಂದರೆ ನಿಮಗೆ ಬೇಕಂದ್ರೆ ತಕ್ಷಣ ದುಡ್ಡು ಸಿಗೋವಂಥ ಒಂದು ಅಸೆಟ್ ಕೂಡ ಆಗಿರುತ್ತೆ ಅದು. ಸೊ ಗೋಲ್ಡ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಅಂತ ನೀವು ಪರಿಗಣಿಸ್ಬೋದು. ಇದು ಬಿಟ್ಟು ಇನ್ನೂ ಬೇರೆ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇದೆ, ಬಟ್ ನಾನಿಲ್ಲಿ ತುಂಬ ಮೇನ್ ಏನಿದೆ ಅದನ್ನು ಮಾತ್ರ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಇನ್ಫಾರ್ಮೇಟಿವ್ ಆಗಿ ತರೋದಕ್ಕೆ ನನಗೆ ಒಂದು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.